ಇದೇ ಸಂದರ್ಭದಲ್ಲಿ ಮಾತನಾಡಿದ ದಲಿತ ಸಾಹಿತಿ ಡಾಕ್ಟರ್ ವಟ್ಟಿಗೆರೆ ನಾಗರಾಜ್ ಅವರು, ದಲಿತರು ಬಂದರು ದಾರಿ ಬಿಡಿ, ದಲಿತರು ಬಂದರು ರಾಜ್ಯ ಕೊಡಿ ಎಂಬ ಘೋಷಣೆಯ ಅರ್ಥವನ್ನ ವಿವರಿಸಿದರು. ಅವರು ಸಮಾನ ಹಕ್ಕು, ಅವಕಾಶ ಮತ್ತು ಅಧಿಕಾರ ನೀಡಬೇಕು ಎಂದು ಒತ್ತಿ ಹೇಳಿದರು. ಈ ರೀತಿ ಕಳೆದು ನಿಲ್ಲಿಸಿ ಮುಂದಿನ ಪೀಳಿಗೆಗೆ ಮತ್ತು ಸದ್ಯದ ವರ್ತಮಾನದ ಜನಾಂಗಕ್ಕೆ ಇರುವರು ಮಾದರಿ, ನಮ್ಮ ಮಾನವ ಕುಲಕ್ಕೆ ಮಾದರಿ. ಇಂಥ ಮಾದರಿ ದಾರ್ಶನಿಕರು, ನಾಯಕರು ತೋರಿಸಿರುವ ದಾರಿನಲ್ಲಿ, ಬೆಳಕಿನ ದಾರಿನಲ್ಲಿ ನಾವು ನಡಿಬೇಕು ಅಂತ ಅವರನ್ನ ತೋರಿಸೋಕಿರುವಂತ ಒಂದು ಸಂಕೇತ. ಇನ್ನು ಶ್ರೀ ನಿಡಗಲ್ ಸಂಸ್ಥಾನದ ಮಠಾಧೀಶರು ಶ್ರೀ ವಾಲ್ಮೀಕಿ ಸಂಜಯ್ ಕುಮಾರಾನಂದ ಮಹಾಸ್ವಾಮೀಜಿಗಳು ಮಾತನಾಡಿ, ಅಂಬೇಡ್ಕರ್ ಅನ್ನೋದು ಒಂದು ವ್ಯಕ್ತಿಯಲ್ಲ, ಇದೊಂದು ಮಹಾನ್ ಸಂತ ಹಾಗೂ ಅಸಾಮಾನ್ಯ ವ್ಯಕ್ತಿತ್ವ ಹೊಂದಿರುವಂತಹ ವ್ಯಕ್ತಿ ಎಂದು ಶ್ಲಾಘನೆ ವ್ಯಕ್ತಪಡಿಸಿದರು. ನೀರಿನ ಮೇಲೆನೆ ಹೋರಾಟಾಗುತ್ತೆ, ಬೇಡ ಅಂತ ಹೇಳಿದ್ದಾರೆ. ಅವತ್ತು ಈ ಅಂಬೇಡ್ಕರ್ ಪರವಾಗಿ ಹೇಳ್ತಾರೆ, ಹೌದು ಕೊಡಬೇಕಾಗಿ ಅಂತಕ್ಕಂಥ ಮಾತು ಬರುತ್ತೆ. ದಿಟ್ಟವಾಗಿ ಸ್ವತಂತ್ರ ಪೂರ್ವದಲ್ಲೇ ಕೂಡ ಈ ಶೋಷಿತ ವರ್ಗಕ್ಕೆ, ಶೋಷಿತ ಸಮಾಜಕ್ಕೆ ಮತದಾರರ ಹಕ್ಕನ್ನು ಕೊಡಬೇಕು ಅಂತಕ್ಕಂಥ ದಿಟ್ಟವಾಗಿ ಹೋರಾಡತಕ್ಕಂಥ ಮಹಾನಸವಾದಿ, ಮಹಾನ್ ಸಂತ ಅಂದ್ರೆ ಅಂಬೇಡ್ಕರ್ ಅದನ್ನು ನಾವು ತಿಳ್ಕೊಬೇಕು. ತುಮಕೂರು ವಿಶ್ವವಿದ್ಯಾನಿಲಯದ ಮಾಜಿ ಸಿಂಡಿಕೇಟ್ ಸದಸ್ಯ ಕೊಟ್ಟ ಶಂಕರ್ ಅವರು ಮಾತನಾಡಿ, ಒಳ ಮೀಸಲಾತಿ ವಿಚಾರದಲ್ಲಿ ತಾರತಮ್ಯ ಮತ್ತು ನಿರ್ಲಕ್ಷ್ಯದ ಪರಿಣಾಮವನ್ನ ಸಮಾಜ ಅನುಭವಿಸ್ತಾ ಇದೆ. ಅದಕ್ಕೆ ಕಾರಣ ನೀವುಗಳು ಮತಗಳನ್ನ ಮಾರಿಕೊಳ್ಳುವುದು ಎಂದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಬಾಬು ಜಗಜೀವನ್ ಬಗ್ಗೆ ಹೆಚ್ಚು ಚರ್ಚೆ ಆಗಲಿಲ್ಲ. ಬಹಳಷ್ಟು ಈಗ ಒಂದು 10 ವರ್ಷಗಳಿಂದ ನಮ್ಗೆ ಈ ವಿಶ್ವವಿದ್ಯಾಲಯ ಏರ್ಪಟ್ಬಿಟ್ರು, ಬಾಬು ಜಗಜೀವನ್ ಜಯಂತಿ ಮಾಡ್ಲಿಕ್ಕೆ ಬಿಡ್ಲಿಲ್ಲ. ನಾವು ನಮ್ಮ ಕಾಲೋನಿ ಅಂಬೇಡ್ಕರ್ ಜಯಂತಿ ಮಾಡೋದ್ರ ಜೊತೆಗೆ ಬಾಬು ಜಗಜೀವನಿಗೆ ಇವ್ರು ಯಾರು ಅಂತ ಕೇಳ್ತಾ ಇದ್ರು, ಯಾಕಂದ್ರೆ ಗೊತ್ತಾಗ್ಲಿಲ್ಲ. ಬಹಳಷ್ಟು ಜನ ಯಾವಾರಿಸ್ಬಿಟ್ರು. ಇವತ್ತು ಬಾಬು ಜಗಜೀವನ್ ರಾಮ್ ಯಾರು ಅನ್ನುವ ಪ್ರಶ್ನೆಗೆ ನಾವು ಉತ್ತರ ಕಂಡುಕೊಳ್ಬೇಕಾಗ್ತದೆ. ಮಾಜಿ ಶಾಸಕ ಕೆಎಂ ತಿಮ್ಮರಾಯಪ್ಪ ಅವರು ಮಾತನಾಡಿ, ನಾನು ಮತ ಕೇಳಲ್ಲ, ಆದರೆ ತಾಲೂಕಿನಲ್ಲಿ ನನ್ನ ಅವಧಿಯಲ್ಲಿ ಮಾಡಿದ ಅಭಿವೃದ್ಧಿ ಕೆಲಸಗಳಿಗೆ ಕೃತಜ್ಞತೆ ಇರಬೇಕು ಎಂದು ಹೇಳಿ. ತಿಳ್ಕೊಂಡು ಬಹಳಷ್ಟು ಜಾಸ್ತಿ ಇದೆ. ಅವ್ರೊಂದು ಪುಸ್ತಕ ಓದಕ್ಕೆ ನಮ್ಗೆ ಶಕ್ತಿ ಇಲ್ಲ. 25 ವಾಲ್ಯೂಮ್ ಕೊಟ್ಟಿದ್ದಾರೆ ನಮ್ಮ ಸರ್ಕಾರ, ಕೊಟ್ಟಿದ್ದಾರೆ ನಮ್ಮ ಕೈಗೆ. ನಾವೆಲ್ಲರೂ ಕೇಳಬೇಕು. ಗ್ರಾಮ ಪಂಚಾಯತಿ ಹಿಡಿದು ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿಗೆ ಮತ್ತು ಅಸೆಂಬ್ಲಿ ಮತ್ತು ಪಾರ್ಲಿಮೆಂಟ್ ನಾವೆಲ್ಲರೂ ಸರ್ಕಾರ ಕೆಲಸ ಮಾಡಿದೆ. ನಾವು ಇಷ್ಟೊಂದು ಮೀಸಲಾತಿ ಕೊಟ್ಟಕ್ಕಂಥ ಅವಕಾಶ ಇರಲಿಲ್ಲ. ನಿವೃತ್ತ ಪ್ರಾಂಶುಪಾಲ ಬಸವಲಿಂಗಪ್ಪ, ಇನ್ನು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಕೆಂಚಮಾರಯ್ಯ, ವೈಕೆ ಬಾಲಕೃಷ್ಣ, ಸಹ ಪ್ರಾಧ್ಯಾಪಕ ಡಾಕ್ಟರ್ ಮಂಜುನಾಥ್, ದಲಿತ ಮುಖಂಡ ನರಸಿಯಪ್ಪ, ಪಾವುಗೌಡ ಶ್ರೀರಾಮ್ ಸೇರಿದಂತೆ ಹಲವರು ಮಾತನಾಡಿದರು. ಇನ್ನು ಇದೇ ವೇಳೆ ಗ್ರಾಮದ ಹಿರಿಯರು ರಂಗೇಗೌಡರು, ನಾಗಣ್ಣ ಎಸ್, ಹನುಮಂತರಾಯಪ್ಪ, ನಿವೃತ್ತ ತಹಶೀಲ್ದಾರ್ ಪುಟ್ನರ್ಸಯ್ಯ, ಕೋಟ್ನರ್ತಪ್ಪ, ಎಂಕೆ ನಾರಾಯಣಪ್ಪ, ಡಿಜಿ ಸಾಗರ್, ಪಿಡಿಒ ಮಂಜುನಾಥ್, ಚಂದ್ರಶೇಖರ್, ಒಳ್ಳೂರು ನಾಗೇಶ್, ಸಿಕೆ ತಿಪ್ಪೇಸ್ವಾಮಿ, ಚಿನ್ನಂನಳ್ಳಿ ವೆಂಕಟರಮಣ, ಮಂಗಳವಾಡ ಹನುಮಂತರಾಯ, ಹಾಗೆ ಕನ್ಮೆಡಿ ಕೃಷ್ಣಮೂರ್ತಿ, ಶಿವಕುಮಾರ್ ಸಾಕೇಲ್, ಸಹಕಾರ ಇಲಾಖೆ ರಾಮಾಂಜನೇಯ, ಪೆದ್ದನ್ನ, ಟಿಎನ್ಪೇಟೆ ರಮೇಶ್, ಪಾಳೆಗಾರ್ ಲೋಕೇಶ್, ನವೀನ್ ಕಿಲಾರಳ್ಳಿ, ಮೀನುಕುಂಟ್ನಳ್ಳಿ ನರಸಿಂಹಪ್ಪ, ತಮಟೆ ಸುಬ್ರಾಯಪ್ಪ, ಬಿಪಿಎಸ್ ನರಸಿಂಹಪ್ಪ, ಟಿಎನ್ಪೇಟೆ ಅವಿನಾಶ್ ಸೇರಿದಂತೆ ಹಲವರು ಇದ್ದರು.